ಗಣೇಶನ ಹಬ್ಬದ ಹಿನ್ನೆಲೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಸೇರಿ ವಿಸರ್ಜನೆ ವೇಳೆ ಡಿಜೆ ಸಿಸ್ಟಂಗಳನ್ನು ಬಳಕೆ ಮಾಡಿ ಸಂಭ್ರಮಾಚರಣೆ ಮಾಡ್ತಾ ಬಂದಿದ್ದು ಈ ಬಾರಿ ಕಾನೂನು ಮೀರಿ ಯಾರು ಕೂಡ ಡಿಜೆ ಬಳಕೆ ಮಾಡುವಂತಿಲ್ಲ. ಎಚ್ಚರಿಕೆಯಿಂದ ಡಿಜೆಯನ್ನ ಬಳಸಬೇಕು ಎಂದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ಈ ಕುರಿತು ಧಾರವಾಡದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಡಿಜೆ ಮಾಲೀಕರು ಸಡೇರಿ ಆಪರೇಟರ್ಗಳ ಸಭೆ ಮಾಡಿ ಕಾನೂನು ಬಗ್ಗೆ ತಿಳುವಳಿಕೆ ಹೇಳಲಾಗಿದೆ. ಡಿಜೆ ಡಿಸೇಬಲ್ ಹಾಗೂ ಹಾಡುಗಳ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ. ಕಾನೂನಿನ ಅಡಿಯಲ್ಲಿ ಅವರಿಗೂ ಇರೋ ಅವಕಾಶ ಸದುಪಯೋಗ ಮಾಡಿಕೊಂಡು ಅರ್ಥಪೂರ್ಣ ಹಬ್ಬ ಆಚರಣೆ ಮಾಡಬೇಕು. ಸಾರ್ವಜನಿಕರು ಸೇರಿದಂತೆ ಗಣೇಶ ಮಂಡಳಿಗಳು ಹಾಗೂ ಸರ್ವಧರ್ಮದವರು ಎಲ್ಲರೂ ಒಗ್ಗಟ್ಟಾಗಿ ಹಬ್ಬ ಆಚರಿಸಿ. ಆದರೆ ಕಾನೂನು ಮೀರಿದಲ್ಲೇ ಯಾವುದೇ ಮುಲಾಜಿಲ್ಲದೆ ಡಿಜೆ ಸಿಸ್ಟಮ್ ವಾಹನ ಸೈಜ್ ಮಾಡುವುದರ ಜೊತೆಗೆ ಘಟನೆಯಲ್ಲಿರುವವರ ವಿರುದ್ಧ ಪ್ರಕರಣ ದಾಖಲಾಗುವುದು. ಕೋರ್ಟ್ನಲ್ಲಿಯೂ ಕೂಡ ಡಿಜೆ ಸಿಸ್ಟಮ್ ಬಿಡುಗಡೆಯಾಗುವುದು ಅನುಮಾನ. ಹಾಗಾಗಿ ಕಾನೂನು ಪಾಲನೆಯೊಂದಿಗೆ ಡಿಜೆ ಬಳಸಬೇಕು ಎಂದು ಖಡಕ್ ಸಂದೇಶ ನೀಡಿದರು. ಪ್ಲೇ ಮಾಡಿದವರು ಮಾಡಿಸ್ಕೊಂಡವ್ರು ಎಲ್ಲರ ಮೇಲೆ ಪ್ರಕರಣ ದಾಖಲಾಗುತ್ತೆ, ಎಲ್ಲ ಒಂದು ಕಡೆಯಿಂದ ಸೀಸ್ ಆಗುತ್ತೆ. ಈ ಥರ ಏನಾದರೂ ಕಮ್ಯುನಲ್ ಹೇಟ್ರೇಟ್ ಕ್ರಿಯೇಟ್ ಮಾಡೋಂಥ ಕೇಸ್ಗಳಾದರೆ ವರ್ಷಗಟ್ಟಲೆ ಆದರೂ ಅವರ ಎಕ್ವಿಪ್ಮೆಂಟ್ಸ್ ಆಗಲಿ ವೆಹಿಕಲ್ಸ್ ಆಗಲಿ ರಿಲೀಸ್ ಆಗಲ್ಲ. ಅದೆಲ್ಲ ಪ್ರಜ್ಞೆ ಇರಬೇಕು ಯಾರು ಪ್ಲೇ ಮಾಡ್ತಾರೆ ಅವರಿಗೆ. ಅದ್ರ ಜೊತೆಗೆ ಯಾವುದು ಲೇಸರ್ ಪ್ರಯೋಗ ಮಾಡುವಂಥದ್ದು, ಬೇರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರೋ ರೀತಿ ಹಾಡುಗಳನ್ನ ಪ್ಲೇ ಮಾಡೋವಂಥದ್ದು, ಆ ಥರ ಆದರೆ ಅಲ್ಲೇ ಕ್ರಮ ತೊಗೊತೀವಿ. ಆ ಥರ ಯಾವುದೂ ಆಗಲ್ಲ, ಅಷ್ಟು ವಿಶ್ವಾಸ ನಮಗಿದೆ. ಯಾಕಂದರೆ ಎಲ್ಲ ಗಜಾನನ ಮಂಡಳಿಯವರು ಮತ್ತು ಎಲ್ಲ ಜಾತಿ ಧರ್ಮ ಸಮುದಾಯದ ಮುಖಂಡರು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ. ಮತ್ತು ಪೊಲೀಸರು ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದನ್ನು ಮುಂದುವರಿಸಲಿ. ನಮ್ಮ